Hello, namaste, all the students and the parents. Welcome back. Welcome back to NT Clock Coaching Academy. ನಾನು ನಿಖಿಲೇಶ್ NT Clock Coaching Academy ಇಂದ ಈ ಒಂದು ವಿಡಿಯೋದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ಯಾರ್ಯಾರು ಕಾಮಿಡಿಕೆ ಎಕ್ಸಾಮ್ ಅನ್ನ ಬರೆದಿದ್ದೀರಾ ಅವರಿಗೆ ಕಂಪ್ಲೀಟ್ ಫೀಸ್ ಡೀಟೇಲ್ಸ್ ಬಗ್ಗೆ ಈ ಒಂದು ವಿಡಿಯೋಲಿ ತಿಳಿಸಿಕೊಡ್ತಾ ಇದ್ದೇನೆ. ಓಕೆ, ಸೊ ಈ ಫೀಸ್ ಡೀಟೇಲ್ಸ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಇದು 2025 ಇದು. ಈ ವರ್ಷ ಅದರಲ್ಲಿ ಏನು ಬಿಗ್ ವೇರಿಯೇಷನ್ಸ್ ಗಳು ಆಗೋದಿಲ್ಲ, ಒಂದು ಸಣ್ಣ ಪುಟ್ಟ ವೇರಿಯೇಷನ್ಸ್ ಗಳು ಆಗ್ಬಹುದು. ಏನೋ ಒಂದು 10,000 20,000 ಎಕ್ಸ್ಟ್ರಾ ಬರಬಹುದು, ಅಪ್ ಟು ನಾಟ್ ಮೋರ್ ದನ್ ದಟ್. ಓಕೆ, ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾರಿಗಿದೆ, ಹೈದರಾಬಾದ್ ಕರ್ನಾಟಕದವರಿಗೆ ಎಷ್ಟಿದೆ, ಜನರಲ್ ಮೆರಿಟ್ ಅವರಿಗೆ ಎಷ್ಟಿದೆ, ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳ ಪೇರೆಂಟ್ಸ್ ಗಳು ಆಲ್ರೆಡಿ ಈಗ ಯಾವ್ದು ಮ್ಯಾನೇಜ್ಮೆಂಟ್ ಹೋಗ್ಬೇಕು ಅಂತ ಐಡಿಯಾ ಹಾಕಿರ್ತೀರಾ. ಸೊ ನೀವೀಗ ಟಿಯರ್ 2 ಟಿಯರ್ 3 ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನೀವು ಮ್ಯಾನೇಜ್ಮೆಂಟ್ ಹೋಗೋದಕ್ಕಿಂತ ಇನ್ ಕೇಸ್ ನೀವು ಕಾಮಿಡಿಗೆ ಬರ್ದಿದ್ದಿದ್ರೆ ಮ್ಯಾನೇಜ್ಮೆಂಟ್ ಗಿಂತ ಕಡಿಮೆ ಫೀಸ್ ಅಲ್ಲಿ ನೀವು ಇಂಜಿನಿಯರಿಂಗ್ ಅನ್ನ ಮುಗಿಸಬಹುದು. ನಾನು ಹೇಳ್ತಾ ಇರೋದು ಟಿಯರ್ 2 ಅಂಡ್ ಟಿಯರ್ 3 ಕಾಲೇಜಸ್. ಕೆಲವೊಂದು ಟಿಯರ್ 1 ಕಾಲೇಜಸ್ ಅಲ್ಲಿ ಫೀಸ್ ಜಾಸ್ತಿ ಇದೆ, ಬಟ್ ಆ ಕಾಲೇಜ್ಗೆ ಅದು ವರ್ತ್. ಸೊ ಈ ಎಲ್ಲಾ ಕಾಲೇಜ್ಗಳ ಡಿಸ್ಕಷನ್ ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾರೆ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ನಮ್ದು ಏಕಲವ್ಯ 3.0 ಅಂತ ಇದು ಬಂದ್ಬಿಟ್ಟು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಯಾರ್ಯಾರು KCET ಬರಿತಾ ಇದ್ದೀರಾ, ಯಾರ್ಯಾರು ಕಾಮಿಡಿಕೆ ಬರಿತಾ ಇದ್ದೀರಾ, ನಿಮ್ಗೆಲ್ರಿಗೂ ಕಂಪ್ಲೀಟ್ ನಿಮ್ಮ ಪರ್ಸನಲೈಸ್ಡ್ ನಿಮ್ಮ ರ್ಯಾಂಕಿನ ಬೇಸಿಸ್ ಮೇಲೆ ಪರ್ಸನಲೈಸ್ಡ್ ಕಾಲೇಜ್ ಲಿಸ್ಟ್ ಮತ್ತೆ ಬ್ರಾಂಚ್ ಲಿಸ್ಟ್ ನ ಯಾವ ಆರ್ಡರ್ ಅಲ್ಲಿ ಹಾಕಬೇಕು, ನಿಮ್ಗೆ ಯಾವ ಕಾಲೇಜಸ್ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ನಾನು ಕಟ್ ಆಫ್ ರ್ಯಾಂಕ್ ಅನ್ನ ಬಿಟ್ಟು ಯಾವ ಕಾಲೇಜ್ ನಿಜವಾಗಿಯೂ ಬೆಟರ್ ಇದೆ ಅನ್ನೋದನ್ನ ನಿಮ್ಗೆ ತಿಳಿಸಿಕೊಡ್ತೇನೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೆ ನೀವು ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಸೆಕೆಂಡ್ ರೌಂಡ್ ಅಲ್ಲಿ ಮಾಡಿ, ಥರ್ಡ್ ರೌಂಡ್ ಅಲ್ಲಿ ಮಾಡಿ, ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಓಕೆ, ಇದು 1-to-1 ಪರ್ಸನಲ್ ಗೈಡೆನ್ಸ್. ಮಾಸ್ ಅಲ್ಲಿ ಹೇಳೋದಲ್ಲ, ವಾಟ್ಸ್ಆಪ್ ಗ್ರೂಪಿಗೆ ಆಡ್ ಮಾಡ್ತೇವೆ, ಬಟ್ ಅದರಲ್ಲಿ ನಿಮ್ಗೆ ನೋಟಿಫಿಕೇಶನ್ ಇರ್ಬೋದು ಅಥವಾ ಫರ್ದರ್ ಪ್ರಾಸೆಸ್ ಏನ್ ಮಾಡ್ಬೇಕು ಅನ್ನೋದನ್ನ ನೋಟಿಫೈ ಮಾಡ್ತೇವೆ. ಮತ್ತೆ ನಿಮ್ಗೆ ರಿಲೇಟೆಡ್ ಟು KCET ಅಥವಾ ಕಾಮಿಡಿಗೆ ಏನೇ ಡೌಟ್ಸ್ ಗಳು ಬಂದ್ರು ನಂಗೆ ಎನಿ ಟೈಮ್ ಕಾಲ್ ಮಾಡಬಹುದು. ಎನ್ ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ಕಾಲ್ ಮೀ. ಓಕೆ, ಸೊ ಅಲ್ಲಿ ಲಿಮಿಟೇಷನ್ಸ್ ಇಲ್ಲ, 1 ಟೈಮ್ ಕಾಲ್ ಮಾಡಿ, 2 ಟೈಮ್ ಕಾಲ್ ಮಾಡಿ, ಅದೇನಿಲ್ಲ. ಸೊ ಯು ಕ್ಯಾನ್ ಕಾಲ್ ಮಿ ಎನ್ ನಂಬರ್ ಆಫ್ ಟೈಮ್ಸ್. ಓಕೆ, ಸೊ ಇದು ಓನ್ಲಿ KCET ಆದ್ರೆ 1999 ಅಥವಾ ಓನ್ಲಿ ಕಾಮಿಡಿಗೆ ಆದ್ರೆ 1999, ಬೋತ್ KCET ಅಂಡ್ ಕಾಮಿಡಿಗೆ ಆದ್ರೆ 2999 ಆನ್ಲೈನ್ ಅಲ್ಲಿ. ಅದೇ ಆಫ್ಲೈನ್ ಅಲ್ಲಿ ಆದ್ರೆ ಓನ್ಲಿ KCET ಆದ್ರೆ 3999, ಓನ್ಲಿ ಕಾಮಿಡಿಗೆ ಆದ್ರೆ 3999, ಫಾರ್ ಬೋತ್ KCET ಅಂಡ್ ಕಾಮಿಡಿಗೆ 4999. ಕಾಮಿಡಿ ಆಫ್ಲೈನ್ ಅಲ್ಲಿ ನಾವು ನಿಮ್ಗೆ ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಸೊ ಆವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಒಂದು ಟೈಮ್ ಅನ್ನ ಕೊಡ್ತಾರೆ. ಆ ಟೈಮ್ ಅಲ್ಲಿ ನೀವು ನಮ್ಮ ಆಫೀಸಿಗೆ ಬರ್ಬೇಕಾಗತ್ತೆ, ಬೆಂಗಳೂರಿದು. ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ನಮ್ ಕಡೆಯಿಂದ ನಿಮ್ ಮಾಡಿ ಕೊಡ್ತೇವೆ, ಸರಿನಾ? ಸೊ ಜಾಯಿನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯಿನ್ ಆಗಿ. ನೀವು ಬೇಗ ಜಾಯಿನ್ ಆದಷ್ಟು ನಿಮ್ಗೆ ಒಳ್ಳೇದು. ಲೈಕ್ ನೋಟಿಫಿಕೇಶನ್ ಇರ್ಬೋದು ಅಥವಾ ಏನೇ ಪ್ರಾಸೆಸ್ಗಳು ನಿಮ್ಗೆ ಮಿಸ್ ಆಗದಿದ್ದಾಗೆ ನಾವು ಕರೆಕ್ಟ್ ಆನ್ ಟೈಮ್ ರೀಚ್ ಮಾಡ್ತೇವೆ. ಅದಾದ ನಂತರ ಫರ್ದರ್ ಪ್ರಾಸೆಸ್ ನೀವು ಏನ್ ಮಾಡ್ಬೇಕು ಅನ್ನೋದನ್ನು ನಾವು ಹೇಳ್ತೇವೆ. ಮತ್ತೆ ಏನೇ ಡೌಟ್ಸ್ ಇದ್ರು ನೀವು ನಮ್ಗೆ ಕಾಲ್ ಮಾಡಬಹುದು, ಸರಿನಾ? ಓಕೆ, ಈಗ ವಿಡಿಯೋಗೆ ಬಂದ್ರೆ, ವಿಡಿಯೋದು ಕಂಟೆಂಟ್ ಬಂದ್ರೆ, ಈಗ ಕಾಮಿಡಿಗೆ ಇಲ್ಲಿ ನೋಡಿ, ಈ ಫೀಸ್ ಸ್ಟ್ರಕ್ಚರ್ ನಾನು ನಿಮ್ಗೆ ತೋರಿಸ್ತೇನೆ. ಇದು 2025 ಇದು, ಬಟ್ ಈ ವರ್ಷ ಚಿಕ್ಕ ಪುಟ್ಟ ವೇರಿಯೇಷನ್ ಗಳಾಗಬಹುದು ಬಿಟ್ರೆ ಬಿಗ್ ವೇರಿಯೇಷನ್ಸ್ ಗಳು ಆಗೋದಿಲ್ಲ ಫಾರ್ ಶೋರ್, ಸರಿನಾ? ಸೊ ಈಗ ಆಚಾರ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, ಇದು ಬರೋದು ನಿಮ್ಗೆ ಸೋಲ್ದೇವನಹಳ್ಳಿಯಲ್ಲೇ. ಇಲ್ಲಿ ನೋಡಿ, ನೀವು ಯಾವುದೇ ಸೀಟ್ ಅನ್ನ ತಗೊಳ್ಳಿ ಎಕ್ಸೆಪ್ಟ್ ಸಿವಿಲ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಇದೆ, AIML ಇದೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಬಯೋಟೆಕ್ ಇದೆ. ಇದೆಲ್ಲದಕ್ಕೂ ಓವರ್ ಆಲ್ ಆಗಿ ಆಗೋದು ನಿಮ್ಗೆ 3,01,000. ಓಕೆ, ಸೊ ಅದರಲ್ಲಿ ಬಯೋಟೆಕ್ನಾಲಜಿ ಸ್ವಲ್ಪ ಕಡಿಮೆ ಇದೆ, ಸಿವಿಲ್ ಸ್ವಲ್ಪ ಕಡಿಮೆ ಇದೆ. ಓಕೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈಗ ಆಚಾರ್ಯದಲ್ಲಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ರೊಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಅಂದ್ರೆ ಈ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗೆ ಆಲ್ಮೋಸ್ಟ್ 3 lakh ಅಬೋನೇ ಇರುತ್ತೆ. ಸರ್ ಯಾವ ಕಾಲೇಜಲ್ಲಿ? ಈಗ ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜ್, ಒಂದು ಟಾಪ್ 30 to 35 ಇಂಜಿನಿಯರಿಂಗ್ ಕಾಲೇಜ್ ವರೆಗೂ ಕೂಡ ಆಲ್ಮೋಸ್ಟ್ ನಿಮ್ಗೆ ಏನ್ ಹೇಳ್ತಾರೆ, ಪರ್ ಇಯರ್ ಫೀಸ್ 3,10,000 ಅಂತ ಅನ್ಕೊಳ್ಬಹುದು. ಓಕೆ, ಕಾಮಿಡಿಗೆ ದಟ್ ಟು ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಂಡ್ EC. ಮತ್ತೆ ಕೆಲವೊಂದು ಬಾರಿ ನಿಮ್ಗೆ EC ಇದು ಡಾಕ್ಟರ್ ಬ್ರಾಂಚಸ್ ಇರುತ್ತೆ. ಓಕೆ, ಸೊ ಈಗ ಇಲ್ಲಿ ನೋಡಿ, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ACS ಅನ್ನೋದು ಟಿಯರ್ 2 ಅಥವಾ ಟಿಯರ್ 3 ಅಲ್ಲಿ ನಾವು ತಗೊಳ್ಬಹುದು. ಇದರಲ್ಲಿ ನೋಡಿ, ನೀವು ಕಂಪ್ಯೂಟರ್ ಸೈನ್ಸ್ ಇದು ಯಾವುದೇ ಬ್ರಾಂಚ್ ತಗೊಂಡ್ರು ಕೂಡ ನಿಮ್ಮ ಫೀಸ್ ಬಂದ್ಬಿಟ್ಟು 2,20,000. ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ ಅಥವಾ EC ತಗೊಳ್ಳಿ, ನೀವು ಕಾಲೇಜಿಗೆ ಹೋದ್ರೆ ಮ್ಯಾನೇಜ್ಮೆಂಟ್ ಸೀಟ್ 3.54 lakhs ಹೇಳ್ತಾರೆ. ಸೊ ಇದು ತುಂಬಾ ಚೀಪ್ ಆಗುತ್ತೆ ನಿಮ್ಗೆ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅದಾದ್ಮೇಲೆ ಮತ್ತೆ ಸರ್ ಸೀಟ್ಸ್ ಗಳು ಎಷ್ಟಿದೆ? ಇಲ್ಲಿ ನೋಡಿ, ಜನರಲ್ ಮೆರಿಟ್ ಸೀಟ್ಸ್ ಗಳು ಜಾಸ್ತಿ ಇರುತ್ತೆ. ಯಾಕಂತ ಕೇಳಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿ ಇರೋದು 2 ರಿಸರ್ವೇಶನ್.
ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಅದು ಬಿಟ್ಟು ಉಳಿದವ್ರನ್ನೆಲ್ಲರೂ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಕಾಸ್ಟ್ ಬೇಸ್ಡ್ ರಿಸರ್ವೇಶನ್ ಇಲ್ಲ. ನೀವು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆಗಿರ್ಲಿ, SC ST ಆಗಿರ್ಲಿ, ಜನರಲ್ ಮೆರಿಟ್ ಆಗಿರ್ಲಿ, ನೀವು ಯಾರೇ ಆಗಿರ್ಲಿ, ಬಟ್ ನೀವು ಹೈದರಾಬಾದ್ ಕರ್ನಾಟಕದಲ್ಲಿದ್ರೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಕರೀತಾರೆ. ಸೊ ಇದೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಕೊಪ್ಪಳ, ರಾಯಚೂರು, ಕಲಬುರ್ಗಿ, ಬೀದರ್ ಇದೆಲ್ಲ ಬರುತ್ತೆ ನೋಡಿ. ಈ ತರ ಪ್ಲೇಸ್ ಅಲ್ಲಿ ಇರುವಂತಹ ಒಂದು 6 ರಿಂದ 7 ಡಿಸ್ಟ್ರಿಕ್ಟ್ ಗಳಿದೆ. ಈ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ಗಳನ್ನ ಮಾತ್ರ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ. ಉಳಿದವ್ರನ್ನೆಲ್ಲರೂ ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಕನ್ಸಿಡರ್ ಮಾಡಿದಾಗ ದ ನಂಬರ್ ಆಫ್ ಸೀಟ್ಸ್ ಜನರಲ್ ಮೆರಿಟ್ ಅಲ್ಲಿ ಜಾಸ್ತಿ ಇರುತ್ತೆ, ಹೈದರಾಬಾದ್ ಕರ್ನಾಟಕದವರಿಗೆ ಕಡಿಮೆ ಇರುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ಲಿಕ್ಕೆ ಹೋದ್ರೆ ಹೈದರಾಬಾದ್ ಕರ್ನಾಟಕದವರಿಗೆ ಈ ಒಂದು ನೀವು ಜನರಲ್ ಮೆರಿಟ್ ಜೊತೆ ಕನ್ಸಿಡರ್ ಮಾಡಿದ್ರೆ ಅಥವಾ ಕಂಪೇರ್ ಮಾಡಿದ್ರೆ ನಿಮ್ಮ ರ್ಯಾಂಕ್, ಕಟ್ ಆಫ್ ರ್ಯಾಂಕ್ ತುಂಬಾ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ ಒಂದು XYZ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ ಹೈದರಾಬಾದ್ ಜನರಲ್ ಮೆರಿಟ್ ಅವರಿಗೆ ಒಂದು 10,000 ಕಟ್ ಆಫ್ ನಿಂತಿದ್ರೆ ಹೈದರಾಬಾದ್ ಕರ್ನಾಟಕದವರಿಗೆ 20,000 ಹೋಗಿದೆ. ಓಕೆ, ಸೊ ಅದಕ್ಕೆ ನಾನು ಮೊದಲಿಂದನೂ ನಾನು ಹೇಳ್ತಾ ಇದ್ದೇನೆ, ಹೈದರಾಬಾದ್ ಕರ್ನಾಟಕ ರೀಜನ್ ಅವರು ದಯವಿಟ್ಟು ಕಾಮೆಂಟ್ಗೆ ಬರೀಬೇಕು ಅಂತ ಹೇಳ್ತಾ ಇರೋದು ಅದಕ್ಕೆ ನಾನು. ಓಕೆ, ಸೊ ಇದಾದ್ಮೇಲೆ ಇಲ್ಲಿ ನೋಡಿ ಎಲ್ಲಾ ಕಾಲೇಜಲ್ಲೂ ಇದು ಇದೆ, ಸರಿನಾ. ಇನ್ನು ಸರ್ ಇಲ್ಲಿ ನೋಡಿ AMC ಇಂಜಿನಿಯರಿಂಗ್ ಕಾಲೇಜು, AMC ಅಲ್ಲಿ ನೋಡಿ ಆಟೋನಾಮಸ್ ಇವಾಗ 54 ಯಾರಿಗೆ ಜನರಲ್ ಮೆರಿಟ್ ಇದಿದೆ, ಐ ಮೀನ್ ಟೋಟಲ್ 54 ಸೀಟ್ಸ್ ಇದೆ, ಅದರಲ್ಲಿ 49 ಜನರಲ್ ಮೆರಿಟ್ ಇದೆ, 5 ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗಿದೆ, 2,20,000. ಒಂದು ರೀಸೆಂಟ್ ಒಂದು 1 or 2 years ಇಂದ AMC ಅನ್ನೋದು ತುಂಬಾ ಬೂಮಿಂಗ್ ಅಲ್ಲಿದೆ, ನೇಮ್ ಅಲ್ಲಿದೆ. ಇಸ್ ಇಟ್ ವರ್ತ್? ಯಾಕೆ ಕೇಳಿದ್ರೆ ಮೇನ್ ರೀಸನ್ ಏನಂತ ಕೇಳಿದ್ರೆ ಆಟೋನಾಮಸ್ ಆಗಿದೆ. ವರ್ತ್ ಇದೆಯಾ ಇಲ್ವಾ ಅದೆಲ್ಲ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ನಾನು ನಿಮ್ಗೆ ಗೈಡೆನ್ಸ್ ಕೊಡ್ತೇನೆ, ಸರಿನಾ. ಅದಾದ್ಮೇಲೆ ಸೊ ಓವರ್ ಆಲ್ ಆಗಿ ನಾನು ಹೇಳೋದಾದ್ರೆ ಏಟ್ರಿಯನ್ನು ಕೂಡ ಹಾಗೆ, ಏಟ್ರಿಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ನೇಮಿಂಗ್ ಅಲ್ಲಿ ಇದೆ, ಬಿಕಾಸ್ ಆಟೋನಮಸ್ ಕಾಲೇಜ್ ಆಗಿದೆ. ಇದರಲ್ಲೂ ಕೂಡ ನಿಮ್ಗೆ ಫೀಸ್ ನೋಡಿ 2,20,000, ಸರಿನಾ. ಪರ್ ಇಯರ್ ಫೀಸ್ ನಾನು ಹೇಳ್ತಾ ಇರೋದು ಇದೆಲ್ಲ, ಇದ್ರ ಮೇಲೆ ಒಂದು 10-20,000 ಇಟ್ಕೊಂಡಿರಿ ಬೇಕಾಗತ್ತೆ. ಅಂದ್ರೆ ಓವರ್ ಆಲ್ ಆಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಕರ್ನಾಟಕದ ಟಾಪ್ 30-35 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಗೆ ಕಾಮಿಡ್ಗೆ ಥ್ರೂ ನೀವು ಹೋಗೋದಂತ ಹೇಳಿದ್ರೆ ಪರ್ ಇಯರ್ ಫೀಸ್ 3 lakh to 10,000. ಅದೇ ಟಾಪ್ 35 ನ ನಂತರ, ಒಂದು 35 ನ ನಂತರ ಬರುವಂತ ಕಾಲೇಜಲ್ಲಿ Tier 2, Tier 3 ಕಾಲೇಜಸ್ ಅಲ್ಲಿ ನಿಮ್ಗೆ 2 lakhs ಕೂಡ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್, 2 lakhs ಸಿಗುತ್ತೆ. ನಿಮ್ಗೆ ಸಿವಿಲ್ ಮೆಕ್ಯಾನಿಕಲ್ ಬ್ರಾಂಚ್ 1,50,000, 1,40,000 ಎಲ್ಲ ಸಿಗುತ್ತೆ. ಇಲ್ಲೊಂದು ನೋಡಿ ಯಾವ ಕಾಲೇಜಲ್ಲಿ, ಇದು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 2,20,000. ಅದೇ ಬಾಪೂಜಿಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ನೋಡಿ 1,10,000. CET-ಗಿಂತ ಕಡಿಮೆ ಫೀಸ್, ಸರಿನಾ. ಸೊ ಈ ತರ ಕಾಲೇಜ್ಗಳ ಇದಿರುತ್ತೆ. ಸೊ ಇದಿಷ್ಟು ಫೀಸ್ ಸ್ಟ್ರಕ್ಚರ್. ಸರ್ ಇಷ್ಟೆಲ್ಲ ಕೊಟ್ಟು ಹೋಗೋದು ವರ್ತ್ ಇದೆಯಾ? ಇವಾಗ ನೋಡಿ, ನಿಮ್ಗೆ ವರ್ತ್ ಇದೆಯಾ ಇಲ್ವಾ ಅನ್ನೋದನ್ನ ನೀವೀಗ KCET ಬರ್ತಿರ್ತೀರಾ, ಕಾಮಿಡ್ಕಿನೂ ಬರ್ತಿರ್ತೀರಾ, ವರ್ತ್ ಇದೆಯಾ ಇಲ್ವಾ ಅಂತ ಹೇಳೋದನ್ನ ನೀವು ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ಖಂಡಿತ ನಾನು ಇದು ಮಾಡ್ತೇನೆ, ಏನು ಗೈಡೆನ್ಸ್ ಕೊಡ್ತೇನೆ. ಯಾವ ಕಾಲೇಜಿಗೆ ವರ್ತ್ ಇದೆ ನಿಮ್ಗೆ, KCET ಅಲ್ಲಿ ಒಂದು ಕಾಲೇಜ್ ಸಿಗುತ್ತೆ, ಕಾಮಿಡ್ಕಿಯಲ್ಲಿ ಒಂದು ಕಾಲೇಜ್ ಸಿಗುತ್ತೆ. ನಾವು ಇದನ್ನ ನೋಡಿದಾಗ, ಫೀಸ್ ಸ್ಟ್ರಕ್ಚರ್ ನ ನೋಡಿದಾಗ ಟಾಪ್ 30 ಅಥವಾ 35 ಕಾಲೇಜಲ್ಲಿ ಆಲ್ಮೋಸ್ಟ್ 3 times ದ KCET ಫೀಸ್ ಅಲ್ವಾ. ಸರ್ ನಾನು 4 ವರ್ಷಕ್ಕೆ ಇದನ್ನ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ 12 to 15,000 ನಾನು ಸ್ಪೆಂಡ್ ಮಾಡ್ಬೇಕು, ಅರೌಂಡ್ 15,000. ಅದೇ KCET ಅಲ್ಲಿ ಆದ್ರೆ ನನಗೆ 6 lakhs ಒಳಗಡೆ ಆಸ್ ಅ ಫೀಸ್ ನಾನು ಮಾತಾಡ್ತಾ ಇರೋದು, 6 lakhs ಒಳಗಡೆ ಮುಗಿತದೆ ಸರ್. ಸೊ ಇದು ವರ್ತಾ? ಯಾವಾಗ ವರ್ತ್ ಅಂತ ಕೇಳಿದ್ರೆ ನಿಮ್ಗೆ KCET ಅಲ್ಲಿ ಯಾವ ಕಾಲೇಜ್ ಆಗುತ್ತೆ, ಕಾಮಿಡ್ಕಿಯಲ್ಲಿ ಯಾವ್ದು ಕಾಲೇಜ್ ಆಗುತ್ತೆ, ಅವೆರಡನ್ನ ಕಂಪೇರ್ ಮಾಡಿ ನಾನು ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತೇನೆ. ಮತ್ತೇನು ಅಂತ ಕೇಳಿದ್ರೆ ಇವೆರಡರಲ್ಲಿ ನೀವು ಒಂದನ್ನ ಎಕ್ಸಿಟ್ ಆಗ್ಬೇಕು. ಎರಡನ್ನೂ ಕೂಡ ನೀವು 3 rounds ಆಫ್ ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡ್ಕೊಂಡು, KCET 3 rounds, ಕಾಮಿಡ್ಗೆ 4 rounds ಇರುತ್ತೆ. ಎನಿವೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಸೆಕೆಂಡ್ ರೌಂಡ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ಇರುತ್ತೆ, ಥರ್ಡ್ ರೌಂಡ್ ಎಲ್ಲರೂ ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಮಾಡ್ತಾರೆ, ಫೋರ್ತ್ ರೌಂಡ್ ಅಲ್ಲೂ ಕೂಡ ಎಲ್ಲರೂ ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದನ್ನ ನೀವು ಎರಡನ್ನು ಕಾಮಿಡ್ಕಿಯಲ್ಲಿ 4th ರೌಂಡಿಗೆ ಅಟೆಂಡ್ ಮಾಡ್ಕೊಂಡು, ಈಚೆ ಕಡೆ KCET ಅಲ್ಲಿ 3 rounds ಅಟೆಂಡ್ ಮಾಡ್ಕೊಂಡು, ಸರ್ ನನಗೆ KCET ಅಲ್ಲಿ ಬೇಡ ಸೀಟು, ಕಾಮಿಡ್ಕಿಯಲ್ಲಿ ಹೋಗ್ತೇನೆ ಅಂದ್ರೆ ಇಲ್ಲ, ಯಾವ್ದನ್ನ ಎಲ್ಲಿಂದ ಎಕ್ಸಿಟ್ ಆಗ್ಬೇಕು ಅನ್ನೋದು ನಾನು ಹೇಳ್ತೇನೆ. ಓಕೆ, ಸೊ ಅದೇ ತರ ಮಾಡ್ಬೇಕು. ಯಾಕಂದ್ರೆ ಕಾಮಿಡ್ಕಿಯಲ್ಲಿ ಆಕ್ಚುಲಿ ಇದೆ, ನೀವು ಸೆಕೆಂಡ್ ರೌಂಡ್ ಹೋದ್ಮೇಲೆ ನೀವು ಮತ್ತೆ ಎಕ್ಸಿಟ್ ಆಗೋ ಚಾನ್ಸಸ್ ಇಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ. ಬಟ್ ಲಾಸ್ಟ್ 2 years ಇಂದ ಸ್ವಲ್ಪ ಏನ್ ಹೇಳ್ತಾರೆ, ಪ್ರಾಸೆಸ್ಗಳು ಪ್ರಾಬ್ಲಮ್ ಆಗ್ತಾ ಇರ್ಲಿಕ್ಕೆ ಹೋಗಿ, ಡೇಟ್ ಅನ್ನೋದು ಪ್ರಾಬ್ಲಮ್ ಆಗ್ತಾ ಇರ್ಲಿಕ್ಕೆ ಹೋಗಿ, ದೇ ಆರ್ ಗಿವಿಂಗ್ ಅ ರೀಫಂಡ್. ಯಾರು ಕಾಮಿಡ್ಕಿದವರು ನೋಡೋಣ, ಈ ವರ್ಷದ್ದು ನಾನು ನಿಮ್ಗೆ ಅದನ್ನ ಹೇಳ್ತೇನೆ. ಓಕೆ, ಸೊ ಇದಿಷ್ಟು ಕಾಮಿಡ್ಗೆ ಫೀಸ್ ಸ್ಟ್ರಕ್ಚರ್. ಸರ್ ಇದು ವರ್ತ್ ಇದೆಯಾ ಇಲ್ವಾ, ಅದು ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ಖಂಡಿತ ನಾನು ಇದು ಮಾಡ್ತೇನೆ. ಕೆಲವೊಂದಿಷ್ಟು ಕಾಲೇಜಸ್ ಖಂಡಿತ ವರ್ತ್ ಇದೆ. ನೀವು ಕೆಲವೊಂದು ಕಾಲೇಜಿಗೆ ಏನ್ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಕೋಟಕ್ಕೆ ಹೋಗೋದಕ್ಕಿಂತ ಕಾಮಿಡ್ಗೆ ಥ್ರೂ ಹೋಗ್ಬೋದು. ಯಾಕಂದ್ರೆ ಒಂದು 50,000 ಎಕ್ಸ್ಟ್ರಾ KCET ಗೆ ಕಂಪೇರ್ ಮಾಡಿದ್ರೆ ಒಂದು 50 to 60,000 ಎಕ್ಸ್ಟ್ರಾ ಪರ್ ಇಯರ್. ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ಅಂತ ಅನ್ಕೊಳ್ತೇನೆ.
ಬಿಕಾಸ್ ಫಾರ್ ಯುವರ್ ಹೈಯರ್ ಸ್ಟಡೀಸ್ ನಾನು ಹೇಳ್ತಾ ಇರೋದು PUC ಅಂತಲ್ಲ, ಇದು ಇಂಜಿನಿಯರಿಂಗ್ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಸೊ ಇದರ PDF ಅನ್ನು ನಮ್ಮ ಕೌನ್ಸಿಲಿಂಗ್ ಇದಕ್ಕೆ ಜಾಯ್ನ್ ಆದವ್ರಿಗೆ ನಾನು ಶೇರ್ ಮಾಡ್ತೇನೆ. ಸೊ ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ನಾನು ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ. ಸೊ ಈ ನಂಬರ್ಗೆ ನೀವು ಇದು ಮಾಡಬಹುದು, ಏನು ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು. ಆದಷ್ಟು ಬೇಗ ಜಾಯ್ನ್ ಆಗಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಕಾಮಿಡಿಗೆ ರಿಲೇಟೆಡ್ ನೆಕ್ಸ್ಟ್ ನಿಮ್ಗೆ ರ್ಯಾಂಕ್ ಕಂಪ್ಯಾರಿಸನ್ ಇರ್ಬೋದು ಅಥವಾ ಕಾಲೇಜ್ಗಳ ಕಟ್ ಆಫ್ ಗಳು ಇರ್ಬೋದು, ಎಲ್ಲದನ್ನು ಮಾಡ್ತಾ ಇರ್ತಾರೆ. ಓಕೆ, ಆನ್ ಟೈಮ್ ರೀಚ್ ಆಗ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.